Hey, hi 10th class students. How are you? You have studied English for 10 years, right? So, but still while writing the exam, so one small spelling mistakes destroy your marks. Why so? ಎದಕ್ಕೆ ನಿಮ್ಮ ಮೆಮೊರಿ ಏನನ್ನ ವೀಕ್ ಅದನ ಅಲ್ಲಲ್ಲ. ಸೊ ದ ಥಿಂಗ್ ಈಸ್ ಆಕ್ಚುಲಿ nobody tells you how the brain remembers that tricky spellings, right? ಸೊ ಅದಕ್ಕೆ in the next few minutes ನಿಮಗೆ ನಾನೇನು ಕಲಿಸ್ತೀನಿ ಅಂದರೆ ಸೊ five powerful spelling hacks so that even the average student ಕೂಡ ಅವರಿಗೆ ಒಂದು ಟ್ರಿಕ್ಕಿ ವೇದೆ ಸ್ಪೆಲ್ಲಿಂಗ್ಸ್ ಹೆಂಗೆ ಕಲ್ತ್ಕೊಬೇಕು ಅನ್ನೋದು ನಾನುವೇ ನೋಡಿಸ್ತೀನಿ. ಸೊ ವಾಚ್ ದಿಸ್ ವಿಡಿಯೋ ಟಿಲ್ ಎಂಡ್ ಫಾರ್ ದಿಸ್ ಬ್ಯೂಟಿಫುಲ್ ಟ್ರಿಕ್ಸ್ ಆ್ಯಂಡ್ ಹ್ಯಾಕ್ಸ್. ರೆಡಿ ಮಾಡಮ್ಮ ಇವಲ್ಲಿ, ರೈಟ್? ಸೊ ಆ್ಯಕ್ಚುಲಿ ಪ್ರಾಬ್ಲಮ್ ಏನು ಅನ್ನಂದ್ರೆ ಇವಲ್ಲಿ ನೀವು ಸೊ ನಿಮ್ಮ ಸ್ಪೆಲ್ಲಿಂಗ್ಸ್ ಅನ್ನೋದು ಹೆಂಗೆ ಮಾಡ್ತೋ ಬಿಡ್ತೀರಿ ಅನ್ನಂದ್ರೆ ನೀವು ಇಂಗ್ಲೀಷ್ದೇ ವೀಕ್ ಅಲ್ಲ. ದ ಥಿಂಗ್ ಈಸ್ ಯು ಜಸ್ಟ್ ಟ್ರೈ ಟು ಮೆಮೊರೈಸ್ ದ ಲೆಟರ್ಸ್ ಅನ್ ಮಾತು. ನೀವು ಜಸ್ಟ್ ಹೆಂಗೆ ಮಾಡ್ತೀರಿ ಏನಂದ್ರೆ ಈ ಸ್ಪೆಲ್ಲಿಂಗ್ಗೆ ಎ ಪಿ ಪಿ ಎಲ್ ಇ ಹಂಗೆ ಸಣ್ಣ ಚಿಕ್ಕವರು ಮೆಮೊರೈಸ್ ಮಾಡ್ತಾರಲ್ಲ ಹಂಗೆ ನೀವು ಮೆಮೊರೈಸ್ ಮಾಡಿ ಇಡ್ತೀರ ಮಾತು ಸ್ಪೆಲ್ಲಿಂಗ್ನ. ಹೌದಾ? ಎಲ್ಲರೂ ಇದೇ ಮಾಡ್ತಾರೆ. ಆವ್ರೇಜ್ 90 to 80% ಓಕೆ ಸ್ಟೂಡೆಂಟ್ಸ್, 80 to 90% ಸ್ಟೂಡೆಂಟ್ಸ್ ದೇ ವಿಲ್ ಟ್ರೈ ದಿಸ್ ಮೆಮೊರಿ ಹ್ಯಾಕೆ. ಓಕೆ, కానీ ಇವಲ್ಲಿ ನಿಮಗೆ ಗುರ್ತಿಲ್ಲದ ಅದು ನಾನು ಕೇಳ್ತಿದ್ದೀನಿ ಸ್ಪೆಲ್ಲಿಂಗ್ಸ್ ಅನ್ನೋದು ಹೆಂಗೆ ನೀವು ಗುರ್ತಿಟ್ಕೊಬೇಕು. ಓಕೆ, ಸೊ ಇಲ್ಲಿ ನೋಡಂడి, ನೀವು ಜಸ್ಟ್ ಈ ವಿಡಿಯೋನ ಒಂದು 2 seconds ಪಾಸ್ ಮಾಡಿ ಇದು ನೋಡಂడి. ಬಿಕಾಸ್ನ ಎಷ್ಟು ಜನ ಬಿಕಾಸ್ನ ಹಿಂಗೆ ಬರ್ತಿದ್ದಾರೆ ಎಕ್ಸಾಮ್ ಡೇ ಹಿಂಗೆ ಬರ್ತಿದ್ರೆ ನೀವು ನನಗೆ ಕೇಳಂడి, ಕಮೆಂಟ್ ಮಾಡಂడి. ನೀವು ಹಿಂಗೆ ಬರ್ತಿದ್ರೆ ಬಿಕಾಸ್ ಹಿಂಗೆ ಬರ್ತಿದ್ರೆ ನೀವು, ಹೌದಾ? ಡೆಫಿನೆಟ್ಲಿ ಹಿಂಗೆ ಬರ್ತಿದ್ರೆ ನೀವು ಸಪರೇಟ್ ಈ ಸ್ಪೆಲ್ಲಿಂಗ್తో ಬರ್ತಿದ್ರೆ, ರಿಸೀವ್ ಈ ಸ್ಪೆಲ್ಲಿಂಗ್తో ಬರ್ತಿದ್ರೆ ನೀವು ಬರ್ತಿದ್ರಿ అని ಅನ್ಕೊಂತಿದ್ದೀನಿ. కానీ ಇದು ನಿಮಗೆ ಈಸ್ ಇಟ್ ಲುಕಿಂಗ್ ಫೈನ್? ದ ಸ್ಪೆಲ್ಲಿಂಗ್ಸ್ ನೋಡಂడి. ಬಿಕಾಸ್ ಡೆಫಿನೆಟ್ಲಿ ಸಪರೇಟ್ ಆ್ಯಂಡ್ ರಿಸೀವ್, ಹೌದಾ? ಎಲ್ಲೋ ಸ್ವಲ್ಪ ರಾಂಗ್ ಅನ್ನಿಸ್ತೈತಲ್ಲ. ನಾವು ಇವಲ್ಲಿ ಏನು ಅನ್ನಂದ್ರೆ ಇವಲ್ಲಿ ನಾನು 5 ಟ್ರಿಕ್ಸ್ ಅನ್ನೋದು ನಾನು ಕಲಿಸ್ತಿದ್ದೀನಿ ನಿಮಗೆ. ಸೊ ಅದೇ ನೋಡಂడి. ಫಸ್ಟ್ ನೀವು ಏನು ವಿಂತಿದ್ರೋ ಅದನ್ನು ನೀವು ನಂಬಬೇಡಂడి ಪ್ಲೀಸ್. ಓಕೆ, ಸೊ ಫಸ್ಟ್ ಯು ಹ್ಯಾವ್ ಟು ಟ್ರಸ್ಟ್ ದ ಸೌಂಡಿಂಗ್ಸ್ ಅಂದರೆ ಪ್ಯಾಟ್ರನ್ ಅನ್ನ ಮಾತು. ಇಲ್ಲಿ ನೋಡಂడి, ನೈವ್ದೆಯೇ ಕೆ ಅನ್ನೋದು ಸೈಲೆಂಟ್ ಆಗಿ ಬಿಟ್ಟದೆ. ಇದ್ದೆಯೇ ರಿಸಿಪ್ಟ್ ದೆಯೇ ಪಿ ಅನ್ನೋದು ಸೈಲೆಂಟ್. ನೆಕ್ಸ್ಟ್ ಈ ಡೌಟ್ ದೆಯೇ ಬಿ ಸೌಂಡ್ ಬಿ ಅನ್ನೋದು ಸೈಲೆಂಟ್ ಅದೇ. ಸೊ ಇದೇ ಏನು ನೋಡಂಡೆ ಅಂದರೆ ನಾನು ಇಷ್ಟು ಮುಂಚೆ ಒಂದು ಸ್ಲೈಡ್ ನೋಡ್ಸಿದ್ನಲ್ಲ, ಸಪರೇಟ್ ದೇ ಯಾವ್ದದು ಅದು ಕರೆಕ್ಟ್ ಸ್ಪೆಲ್ಲಿಂಗಾ? ಇದು ನನ್ನ ಕರೆಕ್ಟ್ ಸ್ಪೆಲ್ಲಿಂಗ್. ಇಲ್ಲಿ ನೋಡಂడి, ವರ್ಡ್ನ ಸ್ಪ್ಲಿಟ್ ಮಾಡಬೇಕು. ಸಪರೇಟ್. ಟ್ರಸ್ಟ್ ದ ಸೌಂಡಿಂಗ್ಸ್. ನಾನು ಅದೇ ಹೇಳ್ತಿದ್ದೀನಿ ನಿಮಗೆ. ಸೌಂಡ್ನ ಟ್ರಸ್ಟ್ ಮಾಡ್ರೆ ಯು ಕ್ಯಾನ್ ರೈಟ್ ದ ಸ್ಪೆಲ್ಲಿಂಗ್ಸ್ ಈಸಿಲಿ ಅನ್ ಮಾತು. ಸೊ ಇಲ್ಲಿ ನೋಡಂడి, ನೆಸಸರಿ ಇದೆಯೇ ನೆಸಸರಿ, ಹೌದಾ? ಸೊ ಹಿಂಗೆ ನೀವು ಸ್ಪ್ಲಿಟ್ ಮಾಡ್ತಾ ಇದ್ದೀರ ಅನ್ಕೊಂಡು ಸ್ಪೆಲ್ಲಿಂಗ್ ಅನ್ನೋದು ಈಸಿಯಾಗಿ ನಿಮಗೆ ಗುರ್ತಿಡ್ತದೆ. ನೆಕ್ಸ್ಟ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ತುಂಬ ಚೆನ್ನಾಗಿದ ಮೆಥಡ್ ಏನದು ಅನ್ನಂದ್ರೆ ಕ್ಯಾಮರಾ ಮೆಥಡ್. ಸೊ ಇದು ನೋಡಂడి, ಜನರಲಿ ನಾವು ಎಲ್ಲೋ ಟೂರಿಸ್ಟ್ ಪ್ಲೇಸಸ್ ಹೋಗ್ತೀವಲ್ಲ, ಅಲ್ಲಿ ತುಂಬ ಚೆನ್ನಾಗಿದ ಸೀನ್ರೀಸ್ ಎಲ್ಲ ನೋಡಿದ್ರು ಅನ್ಕೊಂಡು ನಾವು ವಿಲ್ ಟೇಕ್ ಅ ಪಿಕ್ಚರ್ಸ್ ದೇರ್, ಹೌದಾ? ಸೊ ಹಂಗೇನೆ ನಮ್ಮ ಬ್ರೈನ್ ಅನ್ನೋದು ಆ ಪಿಕ್ಚರ್ಸ್ನ ಅಷ್ಟು ಮೆಮೊರೈಸ್ ಮಾಡಿಬಿಡ್ತದೆ. ಹಂಗೇ ಲೆಟರ್ಸ್ ನೋಡ್ರೆ ಕೂಡ ನಾವು ಹಂಗೆ ಗುರ್ತಿಟ್ಕೊಬೇಕು. ನೋಡಂడి, ಫಸ್ಟ್ ನೀವು ಹೆಂಗೆ ಕ್ಯಾಮರಾ ಮೆಥಡ್ದೆ ಸ್ಪೆಲ್ಲಿಂಗ್ಸ್ ಹೆಂಗೆ ಕಲ್ತ್ಕೊಳೊಚ್ಚು ಅನ್ನಂದ್ರೆ ಹೇಳ್ತಿದ್ದೀರಿ. ನೋಡಂడి, ಫಸ್ಟ್ ಯು ಹ್ಯಾವ್ ಟು ಲುಕ್ ಎಟ್ ದ ವರ್ಡ್. ಓಕೆ, ಇಲ್ಲಿ ನೋಡಂడి, ಬ್ಯೂಟಿಫುಲ್ನ ನೀವು ಬೇಸ್ ನೋಡಂడి, ಗಮನಿಂಚಂడి. ಆಮೇಲೆ ಒಂದು 1 second ನೀವು ಕళ్ళు ಮುಚ್ಕೊಂಡು ಅದು ನೋಡ ಮಾಸೆ ನಿಮ್ಮ ಕಳ್ಳದೆ ಏನು ಬರ್ತದೆ ಅನ್ನೋದು ನಿಮ್ಮ ಮೈಂಡ್ ಇಟ್ಕೊಂಡು ಇಮ್ಯಾಜಿನ್ ದ ವರ್ಡ್ ಲೈಕ್ ಅ ಫೋಟೋ. ನಾನು ಇಷ್ಟು ಮುಂಚೆ ಅದೇ ಕೇಳಿ. ಆಮೇಲೆ ರೈಟ್ ಇಟ್ ಒನ್ಸ್ ವಿತೌಟ್ ಸೀಯಿಂಗ್. ಫಸ್ಟ್ ನೀವು ಬ್ಯೂಟಿಫುಲ್ ಅನ್ನೋ ವರ್ಡ್ ನೋಡಿದ್ರಿ, ಆಮೇಲೆ ಕళ్ళు ಮುಚ್ಕೊಂಡು ಹಿಂಗೆ ಬರಂಡಿ. ಓಕೆ, ಬ್ಯೂಟಿಫುಲ್ ಹಿಂಗೆ ಕళ్ళు ಮುಚ್ಕೊಂಡು ಬರೆದ್ರೆ ನಿಮಗೆ ಅರ್ಧವಾಗ್ತದೆ ನನ್ನ ಮಾತು. ಫಸ್ಟ್ ಯು ಕ್ಯಾನ್ ಇಮ್ಯಾಜಿನ್ ದ ಸ್ಪೆಲ್ಲಿಂಗ್, ಆಮೇಲೆ ಯು ಕ್ಯಾನ್ ರೈಟ್ ಇಟ್. ಇದೊಂದು ಟ್ರಿಕ್ ಇದೊಂದು ಮೆಥಡ್. ಆ್ಯಂಡ್
ಈ ವಿಡಿಯೋ ನೀವು ಲಾಸ್ಟ್ ತನಕ ನೋಡಬೇಕು, ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್, ಬಿಕಾಸ್ ದ 5th ಟ್ರಿಕ್, ಅದು ಟ್ರಿಕ್ ಅನ್ನೋದು ಟಾಪರ್ಸ್ ಯೂಸ್ ಮಾಡ್ತಾರೆ. ಆ್ಯಂಡ್ ಆ ಟ್ರಿಕ್ ಅಸಲು ಯಾವ ಯೂಟ್ಯೂಬ್ದೆ ನಿಮ್ಮ ಟೀಚರ್ ಕೂಡ ಅಸಲು ಅದು ಕೇಳೋಣ ಹೇಳಲು, ನಾನು ಕೇಳ್ತಿದ್ದೀನಿ. ಅದು ನಾನು ಪರ್ಟಿಕ್ಯುಲರ್ ಅದು ನಾನು ಫಾಲೋ ಆಗ್ತೀನಿ. 5th ಟ್ರಿಕ್ ನಾನು ಫಾಲೋ ಆಗ್ತೀನಿ. ಸೊ ವಿ ಆರ್ ಇನ್ ದ 3rd ಟ್ರಿಕ್. ಇದೇನು? ಮೆಮೊರಿ ಶಾಕ್. ಇದೇ ಏನಾಗ್ತದೆ ಅಂದರೆ, ಡೆಫಿನೆಟ್ಲಿ ನಾನು ಇಷ್ಟು ಮುಂದ್ಸಾರಿ ಫಸ್ಟ್ ಸ್ಲೈಡ್ದೇ ನೋಡ್ಸಿದ್ದೀನಿ. ಅದೇ ಡೆಫಿನೆಟ್ಲಿ ಓಕೆ, ನಾವು ಪ್ರೊನೌನ್ಸಿಯೇಷನ್ನೇ ಡೆಫಿನೆಟ್ಲಿ ಅನ್ನೋದು ನಾವು ಪ್ರೊನೌನ್ಸ್ ಮಾಡ್ತಿದ್ವಿ, కానీ ಇಲ್ಲಿ ಕರೆಕ್ಟ್ ಸ್ಪೆಲ್ಲಿಂಗ್ ಬಂದು NI ನಾಟ್ NA. ಹೌದಾ? ಸೊ ಹಿಂಗೆ ಎದಕ್ಕೆ ಹಿಂಗೆ ನೀವು ಗುರ್ತಿಟ್ಕೊಂತೀರಂದ್ರೆ, ಯುವರ್ ಬ್ರೈನ್ ರಿಮೆಂಬರ್ಸ್ ಮಿಸ್ಟೇಕ್ಸ್. ಹೌದಾ? ನಮಗೆ ಮಿಸ್ಟೇಕ್ಸೇ ಬೇಕು. ಮಿಸ್ಟೇಕ್ಸ್ನ ನಾವು ಅಟ್ರಾಕ್ಟ್ ಮಾಡ್ಕೊತೀವಿ. ಹಂಗೆ ಅಲ್ಲದಿಂಗೆ ಯು ಹ್ಯಾವ್ ಟು ಸಿ ದ ಕರೆಕ್ಟ್ ಸ್ಪೆಲ್ಲಿಂಗ್. ನಾವು ವೆರಿ ಇಂಟ್ರೆಸ್ಟಿಂಗ್ ಯಾವುದದು? ಫಿಂಗರ್ ಏರ್ ರೈಟಿಂಗ್. ಈ ಏರ್ ರೈಟಿಂಗ್ ಅನ್ನೋದು ಟ್ರಿಕ್ 2ದೇ ಫಾಲೋ ಆಗಿರ್ತದೆ. ಏನಂದರೆ, ಅಲ್ಲಿ ಕಲ್ಲು ಮುಚ್ಕೊಂಬರೋಣ ನಾನು ಕೇಳಿದ್ನಲ್ಲ, ಇಲ್ಲಿ ಏನು ಮಾಡ್ತೀರಿ ಅನ್ನಂದರೆ, ಟಾಪರ್ಸ್ ಹೆಂಗೆ ಮಾಡ್ತಾರೆ ಅನ್ನಂದರೆ, ದೇ ಡೋಂಟ್ ಸಿ ದ ಸ್ಪೆಲ್ಲಿಂಗ್ಸ್, ದೇ ಫೀಲ್ ದೆಮ್. ಓ ಇದು ನೋಡಂడి. ಸೊ ಒಂದು ಬಾರಿ ನೀವು ಕಲ್ಲು ಮುಚ್కొని ಜಸ್ಟ್ ಈ ಎನ್ವೈರ್ನ್ಮೆಂಟ್ ಅನ್ನೋದು ಬರಂడి, ಗಾಲೇ ಬರಂడి. ಓಕೆ, ಸೊ ಈ ಗಾಳಿದೇ ಬರೆದ್ರೆ ನಿಮ್ಗೆ ಏನು ಅನ್ನಿಸ್ತದೆ ಅಂದರೆ, ಸೊ ಐಸ್ ಅನ್ನೋವು, ಹ್ಯಾಂಡ್ಸ್ ಅನ್ನೋವು, ಈವನ್ ಯುವರ್ ಬ್ರೈನ್ ಕೂಡ ಸ್ಮಾರ್ಟ್ ಆಗಿಬಿಡ್ತದೆ. ಹಂಗೆ ನೀವು ಕಲ್ಲು ಮುಚ್కొని ENVIORNMENT ಅನ್ನೋದು ನೀವು ಸ್ಪೆಲ್ ಮಾಡ್ಕೊಂಡು ಬರ್ದಿರ ಅನ್ಕೊಂಡು, ಅದು ನಿಮಗೆ ಗುರ್ತಿರ್ತದೆ ಸ್ಪೆಲ್ಲಿಂಗ್ದೆ. ಈವನ್ ಎಕ್ಸಾಮ್ದೇ ಕೂಡ ಹಿಂಗೆ ಮಾಡಿದ್ರೆ ಅನ್ಕೊಂಡು ನಿಮಗೆ ಗುರ್ತಿರ್ತದೆ. ಆ್ಯಂಡ್ ಯು ಆರ್ ವೈಟಿಂಗ್ ಫಾರ್ ದ 5th ಟ್ರಿಕ್. ఏందిದು ಅಂದರೆ ಎಕ್ಸಾಮ್ ಸರ್ವೈವಲ್. ಇಲ್ಲಿ ನೋಡಂడి, ಎಕ್ಸಾಮ್ ದೇ ನೀವು ಏನು ಮಾಡ್ತೀರಿ? ಫಸ್ಟ್ ಯೂಸ್ ಅ ಸಿಂಪ್ಲರ್ ಆಲ್ಟರ್ನೇಟಿವ್ ವರ್ಡ್. ಇಲ್ಲಿ ನೋಡಂడి, ಮ್ಯಾಗ್ನಿಫಿಷೆಂಟ್ ಇದ್ದೇ ಅದು ಅರ್ಥ ನೋಡಂడి. ಮ್ಯಾಗ್ನಿಫಿಸೆಂಟ್ ಇನ್ಸ್ಟೆಡ್ ಆಫ್ ಮ್ಯಾಗ್ನಿಫಿಸೆಂಟ್ ಯು ಕ್ಯಾನ್ ರೈಟ್ ದ ಬ್ಯೂಟಿಫುಲ್. ಓಕೆ, ಹೌದಾ? ಸೊ ಅದು ಈಸಿ ಅನ್ನೋದು. ಇವ್ಯಾಲ್ಯುವೇಟರ್ಗೆ ಅಷ್ಟು ಹಾರ್ಡ್ ವರ್ಡ್ಸ್ ಅನ್ನೋವು ನೋಡಂಗಿಲ್ಲ. ಜಸ್ಟ್ ಆ ಹುಡುಗಿ ಆ ಹುಡುಗನು ಹೆಂಗೆ ಪ್ರೆಸೆಂಟ್ ಮಾಡ್ತೀಯ ಅನ್ನೋದೇ ನೋಡ್ತಾನೆ. ಹೌದಾ? ಸೊ ಇದು ಆಲ್ರೆಡಿ ಸ್ಪೆಲ್ಲಿಂಗ್ ನಮಗೆ ಹಾರ್ಡ್ ಅದೇ, ಅದಲ್ಲದಂಗೆ ಮತ್ತೆ ಇದು ಬರ್ದು ಎದಕ್ಕೆ ನಿಮ್ಮಲ್ಲ ಕನ್ಫ್ಯೂಷನ್ ನೀವು ಇಟ್ಕೊಳೋದು ಎಕ್ಸಾಮ್ದೇ. ಸೊ ಹಂಗೆ ಡೋಂಟ್ ವೇಸ್ಟ್ ಯುವರ್ 5 minutes ಓನ್ಲಿ ಈವನ್ ಇನ್ ದ ಸ್ಪೆಲ್ಲಿಂಗ್ಸ್ ಪ್ಲೀಸ್. ಓಕೆ, ಸೊ ಏನು ಗೋಲ್ಡನ್ ರೂಲ್ ಅನ್ನಂದರೆ, ಯು ಹ್ಯಾವ್ ಟು ರೈಟ್ ದ ಆಲ್ಟರ್ನೇಟ್ ವರ್ಡ್ ಇನ್ಸ್ಟೆಡ್ ಆಫ್ ದ ರಿಯಲ್ ವರ್ಡ್. ಅಂದರೆ ನಿಮಗೆ ಸ್ಪೆಲ್ಲಿಂಗ್ ಬರ್ತಿಲ್ಲ ಅನ್ಕೊಂಡು ಬಂದರೆ ಇಟ್ಸ್ ಓಕೆ, ಬರೋದಿಕ್ರೆ ಯು ಕ್ಯಾನ್ ಯೂಸ್ ದ ಆಲ್ಟರ್ನೇಟ್ ವರ್ಡ್. ಹಿಂಗೆ ಟಾಪರ್ಸ್ ಇದೆ ಯೂಸ್ ಮಾಡ್ತಾರೆ ನನ್ನ ಮಾತು. ರೈಟ್? ಡು ಯು ವಾಂಟ್ ಟು ಯೂಸ್ ದಿಸ್ ಸೇಮ್ ಟ್ರಿಕ್ ಇನ್ ಯುವರ್ ಎಕ್ಸಾಮ್? ಕಮೆಂಟ್ ಬಿಲೋ. ನಾನು ಹೇಳಿದ್ನಲ್ಲ, 80 to 90% ಸ್ಟೂಡೆಂಟ್ಸ್ ಈ 1 to 4 ಟ್ರಿಕ್ಸ್ ಅನ್ನೋ ಅದೇ ಯಾವ್ದಾನ ಒಂದು ಫಾಲೋ ಆಗಿರ್ತಾರೆ. ನೀವು ಕೂಡ ಫಾಲೋ ಆಗಿದ್ರೆ ಹೌದಾ? ಕಮೆಂಟ್ ಮಾಡಂడి ನೀವು ಯಾವ ಟ್ರಿಕ್ ಅನ್ನೋದು ಫಾಲೋ ಆಗಿದ್ರಿ. ಆ್ಯಂಡ್ 5th ಟ್ರಿಕ್ ಅದು ಯೂಸ್ ಮಾಡಂడి ನಿಮ್ಮ ಎಕ್ಸಾಮ್ದೇ. ಓಕೆ, ಸೊ ಇವಲ್ಲಿ ನಾವು ಏನು ಕಲ್ತ್ಕೊಂಡಿದ್ದೀವಿ ಅನ್ನಂದ್ರೆ, ಫಸ್ಟ್ ಸೈಲೆಂಟ್ ಲೆಟರ್ಸ್. ಹೌದಾ? ಹೆಂಗಿರ್ತಾವೆ ನಾವು ಕಲ್ತ್ಕೊಂಡಿವಿ. ಆಮೇಲೆ ಇಟ್ಸ್ ಜಸ್ಟ್ ರೀಕ್ಯಾಪ್. ಕ್ಯಾಮರಾ ಮೆಥಡ್, ಆಮೇಲೆ ಮೆಮೊರಿ ಶಾಕ್, ದೆನ್ ಏರ್ ರೈಟಿಂಗ್, ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇದೇನಿದು ಎಕ್ಸಾಮ್ ಸರ್ವೈವಲ್. ಯು ಕ್ಯಾನ್ ಯೂಸ್ ದ simpler word instead of writing a difficult word spelling. So this is all about the spelling mistakes. ಇದು ನೀವು ಯೂಸ್ ಮಾಡ್ತಿದ್ರಿ. ಸೊ ಹಿಂಗೆ ತುಂಬ ಹ್ಯಾಕ್ಸ್ ಅನ್ನೋದು ನಾನು ಕಲಿಸ್ತೀನಿ. ನಾಟ್ ಓನ್ಲಿ ದ ಮಿಸ್ಟೇಕ್ಸ್. ಹೌದಾ? ಇಂಗ್ಲೀಷ್ದೇ ನಿಮಗೆ ಏನನ್ನ ಡೌಟ್ಸ್ ಇದ್ದರೆ ನಾನಿದ್ದೀನಿ ನಿಮ್ದು. ಹೌದಾ? ಸೊ ಈ ಇಂಗ್ಲೀಷ್ ಅನ್ನೋದು ಹೆಂಗೇನಂದರೆ ಫ್ಲೂಯೆಂಟ್ ಬರಬೇಕು ಅನ್ನೋದು ಏನಿಲ್ಲ. ಇಂಗ್ಲೀಷ್ ಇಸ್ ನಾಟ್ ಅಬೌಟ್ ಸ್ಪೀಕಿಂಗ್ ದ ಫಾಸ್ಟ್. ಓಕೆ, ಸೊ ಏನಂದರೆ ಸ್ಪೆಲ್ಲಿಂಗ್ಸ್ ಕೂಡ ನಾವು ಕರೆಕ್ಟೇ ಬರ್ದಿರ್ಬೇಕು ಎಕ್ಸಾಮ್ದೇ. ಹಂಗೆ ಬರ್ದ್ರೇನೆ ಅಲ್ಲ ನಿಮಗೆ ಮಾರ್ಕ್ಸ್ ಅನ್ನೋದು ಬರ್ತದೆ. ಸೊ ಇಫ್ ಯು ವಾಂಟ್ ಮೋರ್ ಲೈಕ್ ದಿಸ್ ಅಂದರೆ ಸ್ಮಾರ್ಟ್ ವಿಡಿಯೋಸ್, ಸ್ಮಾರ್ಟ್ ಇಂಗ್ಲೀಷ್ ಪ್ರಿಪ್ರೇಷನ್ ವಿಡಿಯೋಸ್, ಆ್ಯಂಡ್ ದಿಸ್ ಕೈಂಡ್ ಆಫ್ ಹ್ಯಾಕ್ಸ್, ಟ್ರಿಕ್ಸ್, subscribe
ಟು ದಿಸ್ ಚಾನಲ್ ಬಿಕಾಸ್ ನಾವು ಇಂಗ್ಲೀಷ್ ಅನ್ನೋದು ಮಗ್ಗಿಂಗ್ ತಿರೆ, ಹೌದಾ, ಹಿಂಗೆ ಮಗ್ಗಿಂಗ್ ಅಪ್ ತಿರೆ ಎಲ್ಲದಕ್ಕೆ ಅದನ್ನ ನಾವು ಬಟ್ಟಿ ಬಿದ್ದು ಕಲ್ತ್ಕೊಂತಿಲ್ಲ ಇಂಗ್ಲೀಷ್ನ. ಹಿಂಗೆ ಅಂದರೆ ಸಿಂಪಲ್ ಟ್ರಿಕ್ಸ್ ಓಕೆ, ಯೂಸ್ಫುಲ್ ಹ್ಯಾಕ್ಸ್తో ನಾವು ಕಲ್ತ್ಕೊಂತಿದ್ವಿ, ಹೌದಾ. ನಾನು ಕಲಿಸ್ತೀನಿ ನಿಮಗೆ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ, if you like this video, share this video to your friends and subscribe to the channel. Thank you. Bye.